ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿವತ್ತು ದೊಡ್ಡವರಿಂದ ಹಿಡಿದು ಚಿಕ್ಕವರಿಗೂ ಇಷ್ಟವಾಗುವ ಮಸಾಲೆ ಚುರುಮುರಿನ ಸ್ಟ್ರೀಟ್ ಸ್ಟೈಲ್ ನಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ತುಂಬಾನೇ ಈಸಿಯಾಗಿ ವಿತೌಟ್ ಫೈರ್ ತುಂಬಾನೇ ಟೇಸ್ಟಿಯಾಗಿ ಮಾಡಬಹುದು. ನೋಡಿ, ಮೊದಲಿಗೆ ನಾನು ಚುರುಮುರಿನ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಒಂದು ಕಡಾಯಿನ ತಗೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿನ ಹಾಕೊಂಡಿದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ, ಸಣ್ಣದಾಗಿ ತುರಿದು ಇಟ್ಟುಕೊಂಡಿರುವಂತ ಒಂದು ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ. ನಂತರ ಒಂದು ಸೌತೆಕಾಯನ್ನು ಕೂಡ ಸಣ್ಣಗೆ ತುರಿದು ಇಟ್ಕೊಂಡಿದ್ದೀನಿ. ನಂತರ ಒಂದು ಹಸಿಮೆಣಸಿನಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ. ಫ್ರೈ ಮಾಡಿರೋ ಶೇಂಗಾ ಬೀಜನು ಕೂಡ ಇವಾಗ ಹಾಕೊಂಡಿದ್ದೀನಿ. ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಆಯಿಲ್ ನ ಕೂಡ ಇವಾಗ ಸೇರಿಸ್ಕೊಂಡಿದ್ದೀನಿ. ನಂತರ ಅಚ್ಚ ಖಾರದ ಪುಡಿ, ಚಿಟಿಕೆ ಗರಂ ಮಸಾಲ, ನಂತರ ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿನ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗರಂ ಮಸಾಲೆನ ಯಾಕೆ ಸೇರಿಸ್ಕೊಂಡಿದ್ದೀನಿ ಅಂದ್ರೆ, ಸ್ಟ್ರೀಟ್ ಸ್ಟೈಲ್ ನಲ್ಲಿ ಈ ರೀತಿನೇ ಸೇರಿಸ್ಕೊಂಡು ಮಾಡ್ತಾರೆ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಹೊರಗಡೆ ಹೋಗಿ ತಿನ್ನೋದನ್ನೇ ಮರ್ತು ಬಿಡ್ತೀರಾ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ನೀವು ಯಾವ ಕ್ವಾಂಟಿಟಿಯಲ್ಲಿ ತಗೊಳ್ತಿದ್ದೀರೋ ಇನ್ನು ಸ್ವಲ್ಪ ಮಸಾಲೆನ ಕೂಡ ಇದೇ ರೀತಿಯಾಗಿ ಆನಿಯನ್, ಕ್ಯಾರೆಟ್, ಕುಕುಂಬರ್ ಜಾಸ್ತಿಯಾಗಿ ಮಾಡ್ಕೊಂಡ್ರೆ ಜಾಸ್ತಿ ಪ್ರಮಾಣದಲ್ಲಿ ಆಗುತ್ತೆ. ನಾನಿಲ್ಲಿ 1 ಸೇರ್ ಆಗುವಷ್ಟು ಚುರುಮುರಿನ ತಗೊಂಡಿದ್ದೀನಿ. ಅದಕ್ಕೆ ನಾನು ತಗೊಂಡಿರೋ ಮಸಾಲೆ ಸಾಲುತ್ತೆ. ಈ ರೀತಿಯಾಗಿ ಹುಡಿಯಾಗಿ ಬರಬೇಕು, ಅವಾಗ ಚುರುಮುರಿ ಸೂಪರ್ ಆಗಿ ಬರುತ್ತೆ. ನಂತರ ಈ ಚುರುಮುರಿನ ಈ ಮಸಾಲೆ ಒಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೇಮ್ ಸ್ಟ್ರೀಟ್ ಸ್ಟೈಲ್ ನಲ್ಲಿ ಈ ರೀತಿ ಒಂದು ಕೊಳಾಯಿನ ತಗೊಂಡಿರ್ತಾರೆ. ಯಾಕಂದ್ರೆ ಸೌಟ್ ನ ಸಹಾಯದಿಂದ ಈ ರೀತಿಯಾಗಿ ಕಲಿಸಲಿಕ್ಕೆ ಸೂಪರ್ ಆಗಿ ಇರುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲಾನು ಒಂದಕ್ಕೊಂದು ತರಕಾರಿ, ಮಸಾಲೆ, ಆಯಿಲ್ ಎಲ್ಲ ಕೂಡ ಮಿಕ್ಸ್ ಆಗ್ಬೇಕು ಚುರುಮುರಿಯೊಂದಿಗೆ. ಆ ರೀತಿ ಚೆನ್ನಾಗಿ ಸೌಟ್ ನ ಸಹಾಯದಿಂದ ತಿರುಗಿಸ್ಕೊಳ್ತಾ ಇರಬೇಕು. ನೋಡಿ, ಇವಾಗ ಇದನ್ನ ಮಾಡಿ ಇಟ್ಟು ತುಂಬಾ ಹೊತ್ತು ವೇಟ್ ಮಾಡಬಾರ್ದು. ನೋಡಿ, ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಅಚ್ಚ ಖಾರದ ಪುಡಿನ ಜಾಸ್ತಿ ಹಾಕೊಳ್ಬಹುದು. ನಂತರ ಮೊದಲೇ ತೆಗೆದು ಇಟ್ಕೊಂಡಿರುವಂತ ಫ್ರೈ ಮಾಡಿರೋ ಶೇಂಗಾನ ಬೀಜಗಳನ್ನ ಮೇಲೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ಲಿ ಅಂತ ಈ ರೀತಿ ಸೇವನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟ ಇದ್ರೆ ಸೇರಿಸಬಹುದು, ಇಲ್ಲ ಅಂದ್ರೂ ಕೂಡ ಬಿಡಬಹುದು. ನಂತರ ಚಿಪ್ಸ್, ಆಲೂ ಚಿಪ್ಸ್ ಅನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ಕಂಪ್ಲೀಟ್ಲಿ ಆಪ್ಷನಲ್. ಇಷ್ಟ ಇದ್ರೆ ಸೇರಿಸಬಹುದು, ಇಲ್ಲ ಅಂದ್ರೆ ಬಿಡಬಹುದು. ಸೇರಿಸಿದ್ರಂತೂ ಟೇಸ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ನಂತರ ಸ್ವಲ್ಪ ತರಕಾರಿಗಳನ್ನ ಸೇರಿಸಿದೆ, ಉಳಿದಿರುವಂತದ್ದು. ನೋಡಿ, ಇವಾಗ ರೆಡಿ ಆಯ್ತು ನಮ್ಮ ಸ್ಟ್ರೀಟ್ ಸ್ಟೈಲ್ ಚುರುಮುರಿ ಮಸಾಲ. ಸೇಮ್ ಬೀದಿ ಬದಿಯಲ್ಲಿ ಯಾವ ರೀತಿ ಮಾಡಿ ಕೊಡ್ತಾರಲ್ವಾ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ.